ನೆಕ್ಸ್ಟ್ ಗೇಮ್ ಆಡ್ತಾ. ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇತ್ತು. ಸೊ ನಾನು ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ಇದು ನಾನು BS ಚನ್ನಬಸಪ್ಪನಲ್ಲಿ ತೊಗೊಂಡಿದ್ದು, ಬೆಳಗಾಮಲ್ಲಿ. ನೋಡಿ, ನನ್ನ ಫ್ರೆಂಡ್ ಮಗ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ. ಡಿಸೆಂಬರ್ ಇರೋದ್ರಿಂದ ನಾವು ಕ್ರಿಸ್ಮಸ್ ಥೀಮನ್ನು ಇಟ್ಟಿದ್ವಿ. ಅಂದರೆ ಎಲ್ಲರೂ ರೆಡ್ ಕಲರನ್ನು ವೇರ್ ಮಾಡಬೇಕು. ರೆಡ್ ಕಲರ್ ಸ್ಯಾರಿ, ಕುರ್ತಾ, ಡ್ರೆಸ್ಸು ಈ ಥರ ಯಾವುದನ್ನಾದರೂ ನಾವು ವೇರ್ ಮಾಡ್ಬೋದಿತ್ತು. ಅವರು ತುಂಬ ಗೇಮ್ಸ್ ಇಟ್ಟಿದ್ರು. ನಮ್ಮ ಆರಿವ್ ಅಡ್ಡ ಬರ್ತಾ ಇದ್ದ, ಆದರೂ ನಾವು ಗೇಮ್ಸ್ ಆಡ್ತಾಯಿದ್ವಿ. ಆಮೇಲೆ ಇವನ ಜೊತೆ ಮಾತಾಡೋದು, ಇವನ ಕನ್ವರ್ಸೇಷನು ತುಂಬ ಕ್ಯೂಟಾಗಿರುತ್ತೆ. ತುಂಬ ಕ್ಯೂಟಾಗಿ ಮಾತಾಡ್ತಿರ್ತಾನೆ. ಸೊ ನಾವು ಫಸ್ಟ್ ಇವನ ಹತ್ರ ಮಾತಾಡಿ ಮುಗಿಸಿ ಆಮೇಲೆ ನಮ್ಮ ಗೇಮನ್ನು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ಪೇಪರಲ್ಲಿ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಬರೆದಿದ್ರು. ಇಲ್ಲಿ ಮೇರಿ ಅಂದರೆ 5 ಲೆಟರ್ಸ್ ಅಲ್ವಾ. ಸೊ ನಮಗೆ ಡೈಸಲ್ಲಿ 5 ಅಂತ ಬಿದ್ದರೆ ನಾವು 1 ಪಾಯಿಂಟ್ ನಮಗೆ ಬರ್ತಿತ್ತು. ಆಮೇಲೆ ಕ್ರಿಸ್ಮಸ್ಸಲ್ಲಿ 6 ಲೆಟರ್ಸು. ಸೊ ನಮಗೆ ಡೈಸಲ್ಲಿ 6 ಅಂತ ಬಿದ್ದರೆ ಮತ್ತೆ ನಮಗೆ 1 ಪಾಯಿಂಟು. ಈ ಥರ ನಾವು ಎಲ್ಲರೂ ಒಂದಾದ್ಮೇಲೆ ನಾವು ಒಬ್ರೊಬ್ರು ಆಟ ಆಡ್ತಾ ಇದ್ವಿ. ಯಾರ್ದು ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವರೇ ಈ ಗೇಮು ವಿನ್ನರು. ನಾನು ಈ ಗೇಮನ್ನು ಒಬ್ಬೊಬ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ನಾನು ಪಾಯಿಂಟ್ಸನ್ನು ಬರ್ಕೋತಾ ಇದ್ದೆ. ನೋಡಿ, ಇಲ್ಲಿ ನನ್ನ ಫ್ರೆಂಡು ಹೇಳ್ತಾ ಇದ್ದಾರೆ ಈ ಥರ ಬರ್ಕೋ ಅಂತ ಹೇಳಿ. ಆರಿವ್ ನೋಡಿ ಮತ್ತೆ ಅಡ್ಡ ಬರ್ತಾ ಇದ್ದಾನೆ. ಇವಳು ನನ್ನ ಫ್ರೆಂಡ್ ರಾಧಿಕಾ ಅಂತ ಹೇಳಿ ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಇವರು ವರ್ಕಿಂಗು. ಸೊ ಎಲ್ಲರೂ ಆಲ್ಮೋಸ್ಟ್ ಒಂದು 2-3 ವರ್ಕಿಂಗ್ ಇದ್ದಾರೆ. ನಾನೊಬ್ಬಳೇ ಹೌಸ್ ವೈಫ್ ಇದ್ದೀನಿ. ಆಮೇಲೆ ಅಲ್ಲಿ ಕೂತಿದ್ದಾರಲ್ಲ, ಸ್ವಲ್ಪ ಆರೆಂಜ್ ಕೇಸರಿ ಕಲರು ಸ್ಯಾರಿ ಹಾಕ್ಕೊಂಡು ಅವರು ನಮ್ಮ ಪಕ್ಕದ ಮನೇಲಿ ಇರ್ತಾರೆ, ಬಾದುರಿ ಆಂಟಿ ಅಂತ ಹೇಳಿ. ಆಮೇಲೆ ಇಲ್ಲಿರೋ ಸ್ಕಿನ್ ಕಲರು ಟಾಪ್ ಹಾಕಿದಾರಲ್ಲ, ಇವರು ರಾಧಿಕಾ ಅವರ ಅತ್ತೆ. ಇವರು ನಮ್ಮ ಎದುರುಗಡೆಯಲ್ಲಿ ಇರ್ತಾರೆ ಆಂಟಿ. ಇವರು ಎಲ್ಲರೂ ನಮ್ಮ ಆಜು ಬಾಜುದಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಒಂದು 12 ಮೆಂಬರ್ಸ್ದು ಒಂದು ಮಂತ್ಲಿ ನಾವು ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿರ್ತೀವಿ. ಆಮೇಲೆ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರು ಗೇಮ್ಸ್ ಅರೇಂಜ್ ಮಾಡಿರ್ತಾರೆ. ಇವತ್ತು ಈ ಡಿಸೆಂಬರಲ್ಲಿ ಪವಿತ್ರನ ಮನೇಲಿತ್ತು. ಸೊ ನಾವು ಅವ್ರ ಮನೆಗೆ ಹೋಗಿದ್ವಿ. ಅವರು ಎಲ್ರಿಗೂ ಪಾಪ ದೋಸೆ ಹಾಕ್ಕೊಟ್ರು. ಅವರ ಅತ್ತೆ ಶಾಂತ ಆಂಟಿ ಅಂತ ಹೇಳಿ ಎಲ್ರಿಗೂ ನಾನು ದೋಸೆ ತೆಗಿಯೋದು, ತಿನ್ನೋದು, ಅವ್ರು ಹಾಕೋದು ವಿಡಿಯೋನ ಮರ್ತುಬಿಟ್ಟೆ ತೆಗಿಯೋದು. ಬಟ್ ತುಂಬ ಚೆನ್ನಾಗಿ ನಿಂತ್ಕೊಂಡು ಪಾಪ ಎಲ್ರಿಗೂ ಎಷ್ಟೆಷ್ಟು ಕೇಳ್ತೀವಿ ಅಷ್ಟಷ್ಟು ದೋಸೆನ ಹಾಕ್ಕೊಡ್ತಾಯಿದ್ರು ಆಂಟಿ. ನಾನು ಅದನ್ನು ತೆಗಿಯೋದನ್ನು ಮರ್ತುಬಿಟ್ಟೆ. ಯಾಕಂದರೆ ತಿನ್ನೋದೇನಾದರೂ ಮುಂದ್ಗಡೆ ಇಟ್ಟರೆ ನಾವು ವಿಡಿಯೋ ಮಾಡೋದನ್ನೇ ನಾನು ಮರ್ತು ಹೋಗ್ಬಿಡ್ತೀನಿ. ಅವರು ಎಲ್ರಿಗೂ ಕ್ಯಾಪ್ ಕೊಟ್ಟಿದ್ದರು. ಕ್ರಿಸ್ಮಸ್ ಇರೋದ್ರಿಂದ ರೆಡ್ ಕಲರು ಟಾಪ್ ಕೊಟ್ಟಿದ್ದರು. ನಾವೆಲ್ಲರೂ ಹಾಕ್ಕೊಂಡು ಗೇಮ್ಸನ್ನು ಆಟ ಆಡ್ತಾಯಿದ್ವಿ. ಇಲ್ಲಿ ನನ್ನ ಫ್ರೆಂಡ್ ಗೇಮ್ ಆಡ್ತಾಯಿದ್ದಾರೆ. ಪಾಪ ಅವ್ರಿಗೆ 1 ಪಾಯಿಂಟು ಬರಲಿಲ್ಲ, ಅವರಿಗೆ 0 ಪಾಯಿಂಟ್ ಬಂದಿತ್ತು. ಸೊ ಅದನ್ನು ನಾವು ನಕಲಿ ಮಾಡ್ತಾಯಿದ್ವಿ. ನೋಡಿರಿ, ಇಷ್ಟು ಜನ. ಇನ್ನೊಂದು 2-3 ಮಿಸ್ ಆಗಿದ್ದಾರೆ ನನ್ನ ಫ್ರೆಂಡ್ಸು. ಅವರು ಬೇರೆ ಕೆಲಸ ಇರೋದ್ರಿಂದ ಅವರು ಊರಿಗೆ ಹೋಗಿದ್ರು. ಇವಳು ನನ್ನ ಫ್ರೆಂಡ್ ಮಗಳು, ಪವಿತ್ರನ ಮಗಳು ಅನ್ವಿ ಅಂತ ಹೇಳಿ. ತುಂಬ ಕ್ಯೂಟು, ತುಂಬ ಶಾರ್ಪು, ತುಂಬ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇರ್ತಾಳೆ. ಇವಳು ನನ್ನ ಮಗಳು ಖುಷಿ ಅಂತ ಹೇಳಿ. ಇವಳು ಗೇಮ್ ಆಟ ಆಡ್ತಾ ಇಲ್ಲ. ಇವಳು ಮನೆಯಲ್ಲಿ ತುಂಬ ಸ್ಟ್ರಾಂಗು, ತುಂಬ ಜೋರು, ನನಗೆ ಜೋರು ಮಾಡ್ತಾಳೆ. ಬಟ್ ಹೊರಗಡೆ ಬಂದರೆ ತುಂಬ ಸಾಫ್ಟು, ಸ್ವೀಟಾಗಿರ್ತಾಳೆ, ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡ್ತಾಳೆ. ಇವಳೇ ನನ್ನ ಫ್ರೆಂಡ್ ಪವಿತ್ರ ಅಂತ ಹೇಳಿ. ಅವಳ ಮಗಳು ಅನ್ವಿ. ಇವಳು ಪಾಯಿಂಟ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಾಳೆ, ಯಾರ್ದಾರ್ದು ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ. ನೋಡಿ, ಇವರೆಲ್ಲ ನನ್ನ ಮನೆ ಅಕ್ಕಪಕ್ಕದವರು, ನನ್ನ ಫ್ರೆಂಡ್ಸು. ಇವಾಗ ನಾವು 10 ಇಯರ್ಸಿಂದನೂ ನಾವು ತುಂಬ ಬಾಂಡು ಕ್ರಿಯೇಟ್ ಮಾಡಿದ್ದೀವಿ. ನಾವು ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಗಾಸಿಪ್ ಮಾಡಲ್ಲ. ಆಮೇಲೆ ನಾವು ಈ ಥರ ಕಿಟ್ಟಿ ಪಾರ್ಟಿಯಲ್ಲಿ ನಾವು ನೆಕ್ಸ್ಟು ಎಲ್ಲಿ ಹೋಗಬೇಕು, ಯಾವುದಾದ್ರೂ ಟ್ರಿಪ್ಪಿಗೆ ಹೋಗಬೇಕಾ ಅಂತ ಹೇಳಿ ನಾವು ಅರೇಂಜ್ ಮಾಡ್ತಾ ಇರ್ತೀವಿ. ಇವರೇ ಶಾಂತ ಆಂಟಿ ಅಂತ ಹೇಳಿ, ಇವರೇ ಎಲ್ರಿಗೂ ದೋಸೆ ಹಾಕ್ಕೊಟ್ಟಿದ್ದು. ಇವಳು ನನ್ನ ಫ್ರೆಂಡ್ ಮಗಳು ರಿಷಾ ಅಂತ ಹೇಳಿ. ಇವಳು ಗೇಮ್ ಆಡ್ತಾಯಿದ್ಲು. ಇದು ನಾವು ನೆಕ್ಸ್ಟ್ ಗೇಮ್ ಆಡ್ತಾಯಿದ್ವಿ. ಅಂದರೆ ಡೈಸಲ್ಲಿ 2 ಅಂತ ಬಿದ್ದರೆ 1 ಪಾಯಿಂಟು, 5 ಅಂತ ಬಿದ್ದರೆ ಇನ್ನೊಂದು ಪಾಯಿಂಟು, 2, 5 ಅಂತ ಬಿದ್ದರೆ ಅಷ್ಟೇ ನಾವು ಒಂದು ಸ್ಟಿಕ್ಕನ್ನು, ಅಂದರೆ ಒಂದು ಕಡ್ಡಿನ ನಾವು ಮೂವ್ ಮಾಡ್ಕೋಬೇಕಿತ್ತು. 2 ಅಂತ ಬಿದ್ದರೆ ಒಂದು ಸ್ಟಿಕ್ಕನ್ನು ತೆಗೆದು ಒಂದು ಟ್ರೀ ಥರ, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಒಂದು ಟ್ರೀನ ನಾವು ಕಟ್ಟಬೇಕಿತ್ತು. ಇದರಲ್ಲಿ ನನ್ನದೇ ಜಾಸ್ತಿ ಹೈಯೆಸ್ಟು ಪಾಯಿಂಟ್ ಬಂದಿದ್ದು. ಇಲ್ಲಿ ನನ್ನ ಮಗಳು ಆಡ್ತಾ ಇದ್ದಾಳೆ. ನೋಡಿ, ಈ ಥರ ಡೈಸಲ್ಲಿ 1 ಅಂತ ನೋ
ನಾವು ಇಲ್ಲಿ ಇದ್ರ ಈಗ ಈ ಟೀಯಲ್ಲಿ ತುಂಬ ಹರಟೆ ಹೊಡಿತೀವಿ, ಒಬ್ರಿಗೊಬ್ರು ಮಾತಾಡ್ತೀವಿ, ಅವ್ರ ಮನೆಯಲ್ಲಾಗಿದ್ದು ಅಲ್ಲಾಗಿದ್ದು ಈ ಥರ ಎಲ್ಲನೂ ನಾವು ಶೇರ್ ಮಾಡ್ತೀವಿ. ಈ ಗೇಮಲ್ಲಿ ನನ್ನದೇ ಹೈಯೆಸ್ಟ್ ಪಾಯಿಂಟ್ ಬಂದಿತ್ತು. ನಾವಿಲ್ಲೆಲ್ಲರೂ ಗೇಮ್ಸ್ ನೋಡೋದು, ಪಾಯಿಂಟ್ಸ್ ಯಾರಿಗೆ ಹೆಚ್ಚಿಗೆ ಯಾರಿಗೆ ಕಡಿಮೆ ಅಂತ ಬರ್ಕೊಳೋದು, ತುಂಬ ನಗೋದು ನಗ್ಸಾಡೋದು ಈ ಥರ ತುಂಬ ಮಾಡ್ತಾ ಇರ್ತೀವಿ. ಆಮೇಲೆ ಹಿಂಗ್ ಕ್ರಿಸ್ಮಸ್ ಟ್ರೀ ಗತೆ ಮಾಡ್ಬೇಕು. ಚಾಲು ಮಾಡಿ ಅಪ್ಪ ಏನ್ ಬೇಕು ಬಂಗಾರ? ಮತ್ತೆ ಏನು ಬರವಾತನಾತಿದ್ದಿ? ಸ್ಟಾಪ್ ಏನು ನನಗೇನು ಒಂದು ಸಮಾಧಾನ ಏನು ಬಿಡವಲು ನೀವು ಈಗ ಆ ಗೇಮ್ಗೂ ಸೂಟ್ ಆಗಲ್ಲ. ನೀವು 6 ತಗೊಳಕತ್ರ 6 ನೀವೇನು ಮತ್ತೆ ಆಡಿ ನಂಬರ್ ಇಡ್ರಿ. ಇವ ನಂಬರ್ ಬೇಕು. ರೊಟ್ಟಿ ಸಲುವಾಗಿ ಮಾಡಿ ಉಸುಳಿ ಮಾಡ ಚಪಾತಿ ಬ್ಲಾಕ್ ವೇರ್ ಮತ್ತೆ ಅರ್ಧ ಬ್ಲಾಕ್ ಇರ್ತೈತಿ. ಎಲ್ಲರೂ ಇತ್ತರಿ ಊರ್ದಿದ್ ಬಬ್ಬ ಉಪ್ಪು ಅಂದ್ರು ಸಣ್ಣ ಉಪ್ಪಲ್ಲ, ಕಪ್ಪು ಉಪ್ಪು. ಡೋಂಟ್ ಕಮ್ ಹಿಯರ್. ರಾತ್ರಿ ನಿನ್ ಪ್ಯಾಂಟ್ ಹಾಕೊಂಡ್ಬರೋ ಫೋಟೋ ತಕೊಳಕ್ಕೆ ಎಲ್ಲಾರು ಇರ್ವಾತ್ ತಗೊಂಡ್ ನಡೀತೈತಿ. ಒಂದ್ ಸ್ವಲ್ಪ 5 ನಿಮಿಷ ಫೋಟೋ ಸಲುವಾಗಿ ಫೋಟೋ ಮುಗೀತು ನಂದು ಮುಗೀತು. ಏನ್ ಮಾಡತ್ತಿ? ಹಲೋ ಹೇಳು. ವಿಡಿಯೋ ಮಾಡತ್ತೇನ? ವಿಡಿಯೋ ಏಯ್ ಬೇರೆದವ್ರನ್ನ ತಗೋತೇನೆ ಅಂತ ಹೇಳಿ
ನೀನೇ ಕಲ್ಸೋರಿಗೆ ಅಲ್ಲ ಅದು ಅಷ್ಟ ಮಾಡ್ಲಕ್ ಮೆಜರ್ಮೆಂಟು ಮಾಡಿ ತೋರಿಸಿನಿ ಅಕ್ಕ ಪರವಾಲು ಬರ್ತಾವ ಏ ನೋಡು ಪಿಂಕಿಶ್ ಏ ನೀವು ಹುಡುಗರ ಕುಂಡ್ರಿ ಇಲ್ಲಿ ಅರಿವಿನ ಜೋಡೆ ಒಂದ್ ಫೋಟೋ ತಗೋತೀನಿ